ಸರ್ ನಮ್ಮದು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಡಿ ಹೊಸಳ್ಳಿ ಅಂತ. ನಮ್ಮ ಮಗುನ ಪುಷ್ಪಮಾಲಿಂಗಪ್ಪ ಸ್ಕೂಲಿಗೆ ದಾವಣಗೆರೆಯಲ್ಲಿ 8th ತಂದು ಹಾಕಿದ್ದು. 8th ಮುಗಿದು 9th ಮುಗಿದು 10th ಈ ಸಲ. ನಿನ್ನೆ ಮಗು ಕಾಣಿಯಾಗಿದೆ ಅಂತ ರಾತ್ರಿ 8:46 ಕಾಣಿಯಾಗಿದೆ ಅಂತ ನನಗೆ ರಾತ್ರಿ 10:10 ಫೋನ್ ಮಾಡಿರು ವಾರ್ಡನ್. ಅದಕ್ಕೆ ನಾನು ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತಂದೆ. ಏನು ಮಾಡಿದೆ, ಏನಾರು ಗಲಾಟೆ ಮಾಡ್ಕ್ಯನ್ನ ಏನು ಅಂತ ಕೇಳಿದೆ. ಇಲ್ಲ ಮೇಡಮ್ ಏನೂ ಗಲಾಟೆ ಮಾಡಿಲ್ಲ, ಹೋಗಿಬಿಟ್ಟಿದ್ದಾನೆ, ಹಿಂಗೆ ಮಾಡಿಬಿಟ್ಟಿದ್ದಾನೆ ಅಂತಂದರು. ಇಲ್ಲ ಸರ್ ಹಂಗೆಲ್ಲ ಹೋಗಕ್ಕೆ ಸಾಧ್ಯನೇ ಇಲ್ಲ, ಏನೋ ಇದೆ ನೋಡಿ ಸರ್ ಅಂದೆ. ಯಾವುದೇ ಕಾರಣಕ್ಕೂ ಏನೂ ಇಲ್ಲಮ್ಮ, ಗಲಾಟೆ ಏನೂ ಇಲ್ಲ, ಹೋಗಿದ್ದಾನೆ ಕಾಂಪೌಂಡ್ ಹತ್ತಿ. ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಬೆಳಿಗ್ಗೆ ಇವ್ರು ಬರ್ತಾರಲ್ಲ ಮ್ಯಾನೇಜ್ಮೆಂಟ್ನವ್ರು ಬರ್ತಾರೆ, ಆವಾಗ ಇದು ಕ್ಯಾಮ್ರದ್ದು ರೆಕಾರ್ಡ್ ಇರೋದನ್ನೆಲ್ಲ ತಕ್ಕೊಡ್ತೀವಿ ಅಂತಂದರು. ಆಯ್ತು ಸರ್. ಆಮೇಲೆ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪಲ್ಲಿ ಇದ್ದೀವಿ, ಹುಡುಕ್ತಾ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ ಹೋಗ್ತೀವಿ ಅಂದರು. ಅದಕ್ಕೆ ನಾವೇನಂದು ನಾವು ಹೊಸದುರ್ಗ ಬಸ್ಸು ಲಾಸ್ಟ್ ಗಾಡಿಗೆ ನೋಡ್ತೀವಿ ಸರ್ ಅಂತ ಅಂದು ಕಡೂರು ಎಲ್ಲ ಕಡೆ ಒಂದೊಂದು ಕಾರ್ ಕಳಿಸಿದ್ವು. ಎಲ್ಲೂ ಯಾವ ಮಗು ಹಿಡ್ದಿಲ್ಲ ದಾವಣಗೆರೆ ಬಸ್ಸಲ್ಲಿ. ಹಂಗಾಗಿ ನಾವೇ ಮಾಡಿದ್ವು 11-11:30 ತನಕ ಕಾದು ನೈಟು ರಾತ್ರಿ 2:00ಗೆ ಕಾಲೇಜ್ ಹತ್ರ ಬಂದು ಪುಷ್ಪಮಾಲಿಂಗಪ್ಪ ಸ್ಕೂಲ್ ಹತ್ರ ಬಂದು ಅವಾಗ ಬರ್ತಾಯಿದ್ದು. ಫೋನ್ ಹಾಕಿರು, ಎಲ್ಲಿದ್ದೀರಾ ಅಂತ. ನಾವು ಕಾಂಪೌಂಡ್ ಹತ್ರ ಇದ್ದೀವಿ, ಬನ್ನಿ ಅಂತಲ್ಲಿ ಹೇಳ್ತಾನೆ ಇದ್ದಾರೆ ಹೊರತು ಇವರೇನು ಹುಡುಕ್ತಾ ಇಲ್ಲ. ಒಂದು ರೌಂಡ್ ಅಷ್ಟೇ. ಅದೇ ಕಂಪ್ಲೇಂಟ್ ಕೊಡ್ರಿ, ನಾನು ಅವಾಗಲೇ ಹೇಳಿದೆ 10 ಗಂಟೆಗೆ ಹೇಳಿದೆ ಕಂಪ್ಲೇಂಟ್ ಕೊಟ್ಬಿಡಿ ಸರ್ ಹೆಂಗಲ್ಲರ ಆಗಲಿ ಹಿಂದೆ. ಇವ್ರು ಕಂಪ್ಲೇಂಟ್ ಕೊಡಲಿಲ್ಲ. ಅದಕ್ಕೆ ನಾನೇ ಮಾಡಿದೆ, ಬಂದು ಅವಾಗ 2:30 ಆಯಿತು. ಬರ್ತಾನೆ ಹೊಸದುರ್ಗ ಬಿಟ್ಟ ತಕ್ಷಣ ಕಂಪ್ಲೇಂಟ್ ಮಾಡಿದ್ವು ನಾವು. 112ಕ್ಕೆ ಕಂಪ್ಲೇಂಟ್ ಮಾಡಿದ್ವು. ಆಯಿತು ಅಂತ ಅವರು 10 ನಿಮಿಷಕ್ಕೂ ಫೋನ್ ಮಾಡಿ ಎಲ್ಲ ಮಾಹಿತಿ ಹೇಳಿರು ಸರು. ಆವಾಗ ಪೊಲೀಸ್ನವ್ರು ಇಲ್ಲಿ ಬಂದಿದ್ದಾರೆ. ನಾವು ಬರೋದ್ರೊಳಗಲ್ಲೇ ಅವ್ರು 2-3 ಸತಿ ಬಂದು ಎಲ್ಲ ಕ್ಯಾಮ್ರಾ ಇದು ರೆಕಾರ್ಡ್ನೆಲ್ಲ ನೋಡಿ ಹೋಗಿದ್ದಾರೆ. ಹೋಗಿದ ಮೇಲೆ ಇವ್ರ ಹತ್ರ ಬಂದರೆ ಇವ್ರು ರಾತ್ರಿ ಹೋಯ್ದಾನೆ ಕಾಂಪೌಂಡಾರಿ ಅಷ್ಟೇ ಹೇಳ್ತಾರಲ್ಲ ಇವರು. ರಾತ್ರಿಯಲ್ಲಿ ಮ್ಯಾನೇಜ್ಮೆಂಟ್ನವ್ರು ಇದ್ದಾರೆ, ಯಾರು ಇದ್ದಾರೆ, ವಾರ್ಡನ್ನು, ಅವರು 2 ವಾಚ್ಮ್ಯಾನ್ಗಳು. ಹಾಂ, ಓಕೆ, ಏನೂ ರೀಸನ್ ಇಲ್ಲ ಸರ್. ಇವರು ಅದನ್ನು ಕೇಳಿದೆ ನಾನು, ಗಲಾಟೆ ಏನಾಗಿದೆ ಅಂತ. ಏನೂ ಇಲ್ಲ ಅಂದರು. ಅದಕ್ಕೆ ರಾತ್ರಿ ಎಲ್ಲ ನಾವು 3 ಕಾರ್ನೇರು ಇಡೀ ದಾವಣಗೆರೆ ಒಂದು ಮೂಲೆ ಬಿಟ್ಟಿಲ್ಲ, ಆ ಥರ ಹುಡುಕಿದ್ದೀವಿ. ಇವ್ರು ಬಿಟ್ಟಿದ್ದಾರ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾನೇ ಮಾಡಿದೆ. ನನಗೆ ಯಾಕೋ ಅನುಮಾನ ಬಂತು. ಆ ಕಡೆ ನನ್ನ ಮಗ ಕಿಟಕಿಯಲ್ಲಿ ಮಾತಾಡ್ಸೋನು, ಯಾವಾಗಲೂ ಹೋಗ್ಬೇಕಾದ್ರೆ ಬಾಯ್ ಕಾಣಮ್ಮ ಅಂತವ. ಅಲ್ಲಿಗೆ ಹೋದೆ, SOC ಮಕ್ಳನ್ನ ಕರೆದೆ. ಅವ್ರು ಯಾರೂ ಬರಲಿಲ್ಲ. ನೋಡೋಣ ಅಂತ ಈ ಎಂಟ್ರೆನ್ಸ್ ಬಾಕ್ಲಲ್ಲೇ ನುಗ್ಗಿ ಹೋದೆ ಒಳಗೆ ನುಗ್ಗಿ ಹೋಗಿ ನಮ್ಮ 4ನೇ ಫ್ಲೋರಲ್ಲಿ SOC ಮಕ್ಕಳು ಬರಲೇಬೇಕು. ನನ್ನ ಫ್ರೆಂಡ್, ನನ್ನ ಮಗನ ಫ್ರೆಂಡ್ ಯಾರಿದ್ದೀರಾ ಅಂದೆ. ಯಾವುದೋ ಮಗು ಬಂತು, ಹೇಳ್ತು ಮಾಹಿತಿಯ ಆಂಟಿ ಇದು ಫೀಲ್ಡಲ್ಲಿ ಆಟ ಆಡ್ತಿದ್ದು ಆಂಟಿ, ಅದೋ ಫ್ರೆಂಡ್ ಬಟ್ಟೆ ಹಾಕ್ಕೊಂಬಂದಿದ್ದ. ಅದಕ್ಕೆ ವಾರ್ಡನ್ ಬಟ್ಟೆ ಬಿಚ್ಚು ಅಂತ ಅಂದ. ನಾನು ಬಿಚ್ಚಲ್ಲ ಅಂದ. ಹೆಣ್ಮಕ್ಳೆಲ್ಲ ಇದ್ದರು, ಇಲ್ಲ ನಾನು ಬಿಚ್ಚಲ್ಲ ಅಂದ. ಆದರೂ ಬಿಚ್ಚು ಅಂತ ಅಂದ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ಮೇಲೆ ಬಟ್ಟೆ ಬಿಚ್ಚಿ ಮೇಲ್ಗಡೆ ಓಡೋಗಿ ಆ ಇದಕ್ಕೆ ಅವಮಾನಕ್ಕೆ ಅವನು ಏನೋ ಮಾಡ್ಕೊಂಡಾನ. ಇದನ್ನು ನನಗೆ ಗೊತ್ತಿಲ್ಲ, ಏನು ಇವರೇ ಏನಾರು ಮಾಡಿದ್ರ ನನಗೆ ಗೊತ್ತಿಲ್ಲ. ನನ್ನ ಮಗು ಬೇಕಷ್ಟೇ. ಓಡಿರೋದು ಮಾತ್ರ ಇದೆ, ಈ ಥರ ಓಡಿರೋದು. ಅಲ್ಲೇ ಗ್ರೌಂಡಲ್ಲಿ ಓಡಿದಾನಷ್ಟೇ. ಬಟ್ಟೆ ಪ್ಯಾಂಟು ಜರ್ಕಿ ಹಾಕಿ ನೈಟ್ ಓಡಿರೋದು ಅವನೇ ಓಡಿದಾನಷ್ಟೇ. ಅಲ್ಲೇ ನಾವೀಗ ಹೋಗಿದ್ವಲ್ಲ ಒಳಗೆ ಗ್ರೌಂಡಲ್ಲಿ ಓಡಿದಾನೆ. ಮುಂದೆ ಕಾಂಪೌಂಡ್ ಹತ್ತಿದ್ದು ಅದೇನೋ ವಿಡಿಯೋ ಇಲ್ಲ, ಅಷ್ಟು ಮಾತ್ರ ಇದೆ. ಓಡಿರೋದು ಅಷ್ಟೇ ಇದೆ. ಇವ್ರು ಯಾರು ಬಟ್ಟೆ ಬಿಚ್ಚಕ್ಕೆ? ಹಾಂ, ನಾವು ಕಳಿಸಿರೋದು ಅದಕ್ಕೆ ವಿದ್ಯಾಭ್ಯಾಸಕ್ಕೆ. ಬಿಚ್ಚುತ್ತಾರ ಇವ್ರ ಬಟ್ಟೆಯ? ಬಿಚ್ಚೋಣ ರೋಡಲ್ಲಿ ಇವ್ರನ್ನ. ಯಾವಾಗ ಫೋನ್ ಮಾಡಿದ್ದೆ? ಹೋದ ವಾರ ಮಾಡಿದ್ದು ಭಾನುವಾರ. ಅಮ್ಮ ಮುಂದಿನ ಭಾನುವಾರ ರಜೆ ಇದೆ,